ನಮಸ್ಕಾರ. ನಾನು ಸಿ ರಂಗನಾಥ್. ಪ್ರೀತಿಯ ಮಕ್ಕಳೇ, ನೀತಿಕತೆ ಸಂಖ್ಯೆ 224. ಇವತ್ತಿನ ಕತೆ ವಿಧಿವಿಲಾಸ. ಹರ್ಷಪುರ ಅನ್ನೋ ಒಂದು ಊರು. ಅಲ್ಲಿ ಸಮುದ್ರಶೂರ ಅನ್ನೋ ವ್ಯಾಪಾರಿ ಇದ್ದಾನೆ. ಅವನ ಹೆಂಡತಿ ಮಕ್ಕಳ ಜೊತೆಗೆ ವ್ಯಾಪಾರ ಮಾಡಿಕೊಂಡು ಸುಖವಾಗಿ ಇದ್ದ. ದೇವರು ದಿಂಡ್ರು ಅಂದರೆ ಬಹಳ ಶ್ರದ್ಧೆ ಭಕ್ತಿ, ಮೋಸ ವಂಚನೆ ಗೊತ್ತಿಲ್ಲ. ಕೈಲಾದಷ್ಟು 4 ಜನಕ್ಕೆ ಸಹಾಯ ಮಾಡೋನು. ಯಾರಾದರೂ ಸಾಧು ಸಂತರು ಬಂದರೆ ಅವ್ರಿಗೆ ಉಪಚಾರ ಮಾಡಿ ಅವ್ರ ಸೇವೆ ಮಾಡೋನು. ಊರಿನಲ್ಲಿ ಅವನಿಗೆ ಒಳ್ಳೆ ಹೆಸರಿ. ಒಂದ್ಸಲಿ ಅವನೇನು ಮಾಡ್ದ, ಹಡಗಿನಲ್ಲಿ ತುಂಬ ಸರಕುಗಳು ತಗೊಂಡು ಸುವರ್ಣ ದೀಪಕ್ಕೆ ಅಂತ ಹೊರಟ. ಯಾಕೆ? ವ್ಯಾಪಾರಿ ಇಲ್ಲಿನ ಸರಕುಗಳನ್ನು ಅಲ್ಲಿ ಒಳ್ಳೆ ಬೆಲೆಗೆ ಮಾರಾಟ ಮಾಡೋದು, ಅಲ್ಲಿ ಕಡಿಮೆ ಬೆಲೆಗೆ ಸಿರುವ ಸರಕನ್ನು ತಗೊಂಡು ಹರ್ಷಪುರಕ್ಕೆ ಬರಬೇಕು ಅಂತ ಹೊರಟಿದ್ದಾನೆ. ದುರಾದೃಷ್ಟ, ಸಮುದ್ರದಲ್ಲಿ ಹೋಗ್ತಾ ಇರಬೇಕಾದ್ರೆ ಬಿರುಗಾಳಿ ಬಂದುಬಿಡ್ತು. ಹಡಗು ಬಿರುಗಾಳಿಗೆ ಸಿಕ್ಕು ಮುಳುಗಿ ಹೋಗಿಬಿಡ್ತು. ಇವನು ನೀರಿಗೆ ಹಾರ್ಕೊಂಡು ಬಿಟ್ಟ. ಹಡಗು ಸರಕು ಸಮೇತ ಮುಳುಗಿಬಿಟ್ಟೆ. ಇವನು ದುಃಖ, ನೋವು, ಸಂಕಟ, ಈಜು ಹೊಡಿತಿದ್ದಾನೆ. ಕೈ ಸಾಕ್ತಾ ಇಲ್ಲ. ಅಯ್ಯೋ ಏನು ಸತ್ತೆ ಅಂದ್ಕೊಂಡ. ಅಷ್ಟೊತ್ತಿಗೇನೋ ಸಿಕ್ತು ಆಸರೆಗೆ. ಅದನ್ನು ಹಿಡ್ಕೊಂಡು ಆತ ದಡದ ಕಡೆಗೆ ಹೋಗೋ ಪ್ರಯತ್ನ ಪಟ್ಟ. ಅದೃಷ್ಟಕ್ಕೆ ದೂರದಲ್ಲಿ ದಡ ಕಾಣಿಸ್ತಾ ಇತ್ತು. ಸರಿ ಅಂತೂ ಮುಂದೆ ನೋಡ್ತಾನೆ, ಅದು ಯಾವುದೋ ಮರದ ಕೊರಡಲ್ಲ, ಯಾವುದೋ ಒಬ್ಬ ಮನುಷ್ಯನ ಹೆಣ. ನಾವು ನೀರಿಗೆ ಬಿದ್ದು ಸತ್ತರೆ ನೀರು ಕುಡಿದವನ ದೇಹ ಒಂದು 24 ಗಂಟೆ ಒಳಗಿರುತ್ತೆ. ಆಮೇಲೆ ಅದು ಹೊರ ಮೇಲೆ ಬರಲೇಬೇಕು, ತೇಲುತ್ತೆ. ಯಾವನೋ ಮನುಷ್ಯನ ಹೆಣವನ್ನು ಹಿಡ್ಕೊಂಡು ಅಂತೂ ಇಂತೂ ಈತ ದಡಕ್ಕೆ ಬಂದು ಬಿಟ್ಟ. ದಡಕ್ಕೆ ಬಂದು ಕೂತಿದ್ದಾನೆ. ಪಕ್ಕದಲ್ಲಿ ಹೆಣ ಬೇರೆ ಇದೆ. ಅಯ್ಯೋ ದೇವ್ರೆ, ಏನಪ್ಪ ಇದು? ವ್ಯಾಪಾರ ಮಾಡೋಕ್ಕೆ ಅಂತ ಬಂದರೆ ಎಲ್ಲ ಕಳ್ಕೊಂಡೆ ಅಂತ ಒದ್ದಾಡ್ತಿದ್ದ. ಅವಾಗ ಪಕ್ಕದಲ್ಲೇ ಹೆಣ ಇತ್ತಲ್ಲ, ಹೆಣವನ್ನು ಹಿಡ್ಕೊಂಡು ಬಂದಿದ್ನಲ್ಲ, ಆದರೆ ಹೆಣದ ಸೊಂಟದಲ್ಲಿ ಏನೋ ಒಂದು ಚೀಲ ಇದೆ. ಏನಿದೊಂದು ಕುತೂಹಲದಿಂದ ನೋಡ್ತಾನೆ. ಚೀಲವನ್ನು ಗಂಟು ಬಿಟ್ಟು ನೋಡ್ತಾನೆ. ಒಳಗಡೆಗೆ ಪಳ ಹೊಳೆಯುವಂಥ ವಜ್ರದ ಹಾರ. ಅಯ್ಯೋಯ್ಯೋ ದೇವ್ರೆ, ಏನಪ್ಪ ನೀನು? ಏನು ನಿನ್ನ ಲೀಲೆ? ನಾನು ಕಳ್ಕೊಂಡಿದ್ದಕ್ಕೂ ಇದಕ್ಕೂ ಹೋಲಿಸಿದ್ರೆ ಅದು ಹುಲ್ ಕಡ್ಡಿ. ಅದಕ್ಕೆ 1000 ಪಟ್ಟು ಹೆಚ್ಚು ಸಿಕ್ತು. ಕಣ್ಣಿಗೆ ಹೊತ್ಕೊಂಡ. ಬಾ ಅಂಥೇಳಿ ಅದು ಜೋಪಾನ ಸ್ವಂಟದಲ್ಲಿ ಸಿಗಿಸ್ಕೊಂಡ, ಜೇಬಲ್ಲಿ ಇಟ್ಕೊಂಡು ಬಂದ ಸೀದಾ ಒಂದು ಊರೊಳಗೆ ಬಂದ. ಶಕಟಪುರ ಅನ್ನೋ ಒಂದು ಊರು. ಅಲ್ಲೆಲ್ಲೋ ನೀರು ಕುಡ್ದ. ದಣಿವಾಗಿ ಬಿಟ್ಟಿದೆ. ಸೀದಾ ಒಂದು ದೇವಸ್ಥಾನ ಜಗಲಿಯಲ್ಲಿ ಕೂತಾಗ ಹಾಗೆ ನಿದ್ದೆ ಬಂದ. ರಾಜಭಟ್ರು ಬಂದರು. ಎಲ್ಲ ಕಡೆ ವಿಚಾರಿಸ್ಕೊಂಡು ಬರ್ತಿದ್ದಾರೆ. ಅಲ್ಲೇನಾಗಿದೆ, ಶಶಿರೇಖೆ ಅಂತೇಳಿ ಅವರ ರಾಜಕುಮಾರಿಯ ವಜ್ರದ ಹಾರವನ್ನು ಯಾವನೋ ಕಳ್ಳ ಕದ್ದು ಬಿಟ್ಟಿದ್ದ. ಅವನು ಎಲ್ಲೋ ಹೋಗಿದ್ದ. ಅವನು ಹುಡ್ಕೊಂಡು ಸೇವಕರು ಎಲ್ಲರ ಮೇಲೂ ಅನುಮಾನದಿಂದ ಬಂದಿದ್ದಾರೆ. ಇವು ನೋಡು, ಅನುಮಾನ ಆಯಿತು. ಮಲ್ಕೊಂಡು ಎಬ್ಸಿದ್ರು. ಯಾರು ನೀನೊಂದು? ನಾನು ಹಿಂಗೆ ವ್ಯಾಪಾರಿ, ಹಾಗೆ ಹಿಂಗೆ ಅಂತ ಕಥೆ ಹೇಳ್ದೆ. ಒಪ್ಪಲಿಲ್ಲ. ಏನಿಟ್ಕಡಿ ಎಲ್ಲಿ ತೆಗಿ ಅಂತೇಳಿ ಅನುಮಾನಾಸ್ಪದ ಕಾಣ್ತಾ ಇಲ್ಲಲ್ಲಿ ಹುಡುಕ್ತಾರೆ. ಅವ್ರು ಹುಡುಕ್ತಾ ಇದ್ದಂಥ ರಾಜಕುಮಾರಿಯ ವಜ್ರದ ಹಾರ ಸಿಕ್ಕೇ ಬಿಡ್ತು. ಪರವಾಗಿಲ್ಲ ಕಣೆಯ, ಕಳ್ಳ ನೀನು, ನಡಿ ಅಂತೇಳಿ ವಾದ್ಯ ಎಳ್ಕೊಂಡು ಸೀದಾ ರಾಜ್ಯಸಭೆ ಕರ್ಕೊಂಡು ಹೋದರು. ಮಹಾರಾಜರಿಗೆ ಹೇಳಿದರು, ಮಹಾಪ್ರಭುಗಳೇ, ಈತ ನೋಡಲಿಕ್ಕೆ ಚಂದ ಕಾಣಿಸ್ತಾನೆ, ನಾನು ವ್ಯಾಪಾರಿ ಅಂತಾನೆ. ವ್ಯಾಪಾರಿಯಲ್ಲಿ ಇವನು ಕಳ್ಳ. ನೋಡಿ, ರಾಜಕುಮಾರಿಯವ್ರದ್ದು ವಜ್ರದ ಹಾರ ಇವನ ಹತ್ರನೇ ಇದೆ. ರಾಜ ನೋಡ್ದ, ಕೇಳ್ದ ಏನಪ್ಪ ಅಂತ. ಇವನು ತನ್ನ ಕಥೆಯೆಲ್ಲ ಹೇಳ್ದ. ನಾನು ಸಮುದ್ರ ಕ್ಷೀರ, ನಾನು ಅಲ್ಲಿ ಹರ್ಷಪುರದವನು, ಹಾಗೆ ಎಲ್ಲ ಹೇಳಿದ್ರು ಸಹಿತ ಹೆಣ ಎಲ್ಲ ಕತೆ ಹೇಳ್ದ. ರಾಜ ಒಪ್ಪಲಿಲ್ಲ. ನೀನು ಕಳ್ಳ ಅಂದ. ಇಲ್ಲ ಪ್ರಭು, ನ್ಯಾಯ ಕೊಡಿ, ನಾನು ಅಂಥವನು ಅಲ್ಲ ಅಂದ. ಇಷ್ಟೆಲ್ಲ ಮಾತಾಡ್ಬೇಕಾದ್ರೆ ಇವನ ಕೈಯಲ್ಲಿ ವಜ್ರದ ಹಾರ ಇದೆ. ಯಾರ ಕೈಯಲ್ಲಿ? ನಮ್ಮ ಸಮುದ್ರಶೂರ ಕೈಯಲ್ಲಿ. ಯಾವುದೋ ಒಂದು ಹದ್ದು ರಾಜ್ಯಸಭೆಗೆ ಬಂದಿದ್ದೇನೆ, ಇವನ ಕೈಯಲ್ಲಿ ವಜ್ರದ ಹಾರ ಕಚ್ಕೊಂಡು ಹೋಗೇ ಬಿಡ್ತು ಹೊರಗಡೆ. ವಜ್ರದ ಹಾರ ಇಲ್ಲ. ನೀನು ಮಹಾಕಪಟಿ, ಮೋಸಗಾರ. ಈ ಪಕ್ಷಿಗೆ ಪ್ರಾಣಿಗೆಲ್ಲ ತರಬೇತಿ ಕೊಟ್ಟು ಅವರಿಂದ ಕಳ್ತನ ಮಾಡಿಸಿ ನೀನು ಗುಂಪಿ ನಾಯಕ. ಯಾರಲ್ಲಿ? ಇವನಿಗೆ ತಗೊಂಡು ಹೋಗಿ ಗಲ್ಲಿಗೆ ಇರ್ತಿ ಅಂತ ರಾಜ ಆಜ್ಞೆ ಮಾಡೇ ಬಿಟ್ಟ. ಸೇವಕರು ಅವನು ವಾದ್ಯ ಎಳ್ಕೊಂಡು ಹೋಗ್ಬೇಕು ಅಂತ ಹೊರಟಿದ್ರು. ಅಷ್ಟೊತ್ತಿಗೆ ಮಹಾರಾಜ ನಿಲ್ಲು ಅಂತ ಒಂದು ಗಂಭೀರ ಧ್ವನಿ ಕೇಳಿಸ್ತು. ಯಾರಪ್ಪ ಅಂತ ನೋಡ್ತಾನೆ. ಅವನು ರಾಜ ಅತ್ಯಂತ ಗೌರವದಿಂದ ಕಾಣುವಂಥ ಸನ್ಯಾಸಿ ಬಂದುಬಿಟ್ಟಿದ್ದ. ಪೂಜ್ಯರೇ, ಯಾಕೆ ಏನಾಯಿತು ಅಂದಾಗ ಹೇಳಿದರು, ಮಹಾರಾಜ, ಈತ ನನಗೆ ಪರಿಚಿತ. ನೀನು ಹೇಗೆ ನನ್ನ ಬಗ್ಗೆ ಅಭಿಮಾನ ಇಟ್ಕೊಂಡು ನನ್ನನ್ನು ಅತಿಥಿಯಾಗಿ ಇಟ್ಕೊಂಡು ಉಪಚಾರ ಮಾಡ್ತಿದ್ದಿ, ಹಾಗೆ ಹರ್ಷಪುರದಲ್ಲಿ ನಾನು ಸಂಚಾರ ಮಾಡ್ತಾ ಇರಬೇಕಾದ್ರೆ ಈ ಸಮುದ್ರ ಕ್ಷೀರನು ನನ್ನ ಶಿಷ್ಯನೇ. ಅವನು ಸಹಿತ ನನಗೆ 3 ತಿಂಗಳು ಅವರ ಮನೆಯಲ್ಲಿ ಇಟ್ಟು ನನಗೆ ಆದರೋಪಚಾರ ಮಾಡಿದವನು. ಅವನು ಮಹಾಪ್ರಾಮಾಣಿಕ. ಕಳ್ಳನಲ್ಲ. ಅವನು ಹೇಳ್ತಿರೋ ನಿಜ ಇರುತ್ತೆ, ಅವನು ಸುಳ್ಳು ಹೇಳೋನೇ ಅಲ್ಲ.
ನೋಡು, ಪ್ರತ್ಯಕ್ಷ ಕಂಡು ಪ್ರಮಾಣಿಸಿ ನೋಡು ಅಂತ ಹೇಳ್ತಾರೆ. ಈಗ ನಾನು ಅದನ್ನು ನಿನಗೆ ಹೇಳ್ತೀನಿ. ಈಗ ಅವತ್ತೇನಾಗಿದೆ, 3 ದಿನದ ತೆಳಿಗೆ ರಾಜಕುಮಾರಿಯ ಸರವನ್ನು ಅಪಹರಣ ಮಾಡ್ಕೊಂಡು ಹೋದ ಕಳ್ಳ ಅಂತ ಇಬ್ಬರು ಭಟ್ರು ಅವನು ಅಟ್ಟಿಸ್ಕೊಂಡು ಹೋದ್ರು. ಹೌದು, ಅವ್ರು ಬರಬಾರ್ದು. ತಕ್ಷಣ ರಾಜ ಸೇನಾಧಿಪತಿ ಹೇಳಿದ್ಕೊಳ್ಳಿ ಇಬ್ಬರು ಭಟ್ರು ಬಂದರು. ಏನಪ್ಪ, ನೀವು ಅವತ್ತು ಕಳ್ಳನನ್ನು ಅಟ್ಟಿಸ್ಕೊಂಡು ಹೋದ್ರಿ, ಅವನು ಎಲ್ಲಿ ತನಕ ಹೋದ? ಅವನು ಹೇಗಿದ್ದ? ಅವನು ಎತ್ತರವಾಗಿದ್ದ, ದಪ್ಪವಾಗಿದ್ದ, ಗಡ್ಡ ಮೀಸೆ ಬಿಟ್ಟಿದ್ದ. ಸರಿ, ಅವನೇನಾಯಿತು? ನಾವು ಅಟ್ಟಿಸ್ಕೊಂಡು ಹೋಗಿ ಹೆದರ್ಕೊಂಡು ಆತ ಸಮುದ್ರಕ್ಕೆ ಹಾರ್ಕೊಂಡ್ಬಿಟ್ಟ. ಆಮೇಲೆ ಏನು ಮಾಡಿದ್ನೋ ಗೊತ್ತಿಲ್ಲ ಅಂತ. ನೋಡಿ, ಇಲ್ಲೆಲ್ಲರೂ ಇದ್ದಾನ ಅವನು. ಇವನು ಹೌದಾ ಅಂದಾಗ, ಇವನು ಮಧ್ಯಮ ಎತ್ತರ, ಅವನು ಎತ್ತರ ದಪ್ಪ. ಇಲ್ಲ, ಇವನಲ್ಲ ಅಂದುಬಿಟ್ರು. ಮಹಾಪ್ರಭು ನೋಡಿದ್ರು. ನೋಡಿ, ಆಯಿತು. ನೋಡಿ ಸೇನಾಧಿಪತಿಗಳೇ, ಇವರಿಬ್ಬರನ್ನು ಕರ್ಕೊಂಡು ಹೋಗಿ ಸಮುದ್ರ ತೀರದಲ್ಲಿ ಏನು ಹೇಳಿದ್ದಾನೆ? ಸಮುದ್ರ ಶೂರ ಹೇಳಿರೋ ಪ್ರಕಾರ ಅಲ್ಲಿ ಹೆಣ ಬಿದ್ದಿದೆ, ತೇಲ್ಕೊಂಡು ಬಂದಿದ್ದು. ಕಳ್ಳಂತೆ ಶವ ಆಗಿದ್ರೆ ಪೂರ್ತಿ ನಿಜ ಅಂದ್ಕೂಡಲೇ ಸೇನಾಧಿಪತಿ ಇಬ್ಬರು ಸೈನಿಕರು ಕರ್ಕೊಂಡು ಹೋದ. ಕಳ್ಳನ್ನು ಅಟ್ಟಿಸ್ಕೊಂಡು ಹೋದವರು ಅಲ್ಲಿ ಹೆಣ ಬಿದ್ದಿದೆ, ಹೌದು ಇವನೇ ಕಳ್ಳ, ಇವನೇ ನಾವು ನೋಡಿದ್ದು, ಇವನೇ ಸರ ತಗೊಂಡು ಹೋಗಿದ್ದು ಅಂದ್ಬಿಟ್ರು. ರಾಜನಿಗೆ ಬಂದು ವಿಷಯ ಗೊತ್ತಾದ ಕೂಡಲೇ, ಪೂಜ್ಯರೇ, ನನ್ನ ಕೈಯಿಂದ ಒಬ್ಬ ನಿರಪರಾಧಿ ಸತ್ತು ಹೋಗ್ಬಿಡ್ತಿದ್ದ, ಕಾಪಾಡಿದ್ರಿ, ನಮಗೆ ಧನ್ಯವಾದಗಳು ಹೇಳಿದ್ರು ಸಾಲಲ್ಲ ಅಂದಾಗ ಈತ ಕಾಲಿಗೆ ಬಿದ್ದುಬಿಟ್ಟ. ಯಾರು? ಸಮುದ್ರ ಶೂರ. ಪೂಜ್ಯರೇ, ನಿಮ್ಮಿಂದ ನಾನು ಉಳಿದೆ, ಸತ್ತೇ ಹೋಗಿಬಿಡ್ತಿದ್ದೆ, ಕಾಲಿಗೆ ಬಿದ್ದ. ಹೇಳಪ್ಪ ಹೇಳು, ನಿನ್ನ ಪುಣ್ಯ ನೀನು ಉಳಿಸಿದೆ ಅಂದರು. ಮಹಾರಾಜ ಕೋರುವ ಕಳಿಸ್ಕೊಡು ಅಂದ್ಕೂಡಲೇ ಮಹಾರಾಜ ಕ್ರಮೆ ಕೋರಿ ಅವನ ಹುಡುಗರು ಕೊಟ್ಟು ಅವನ ಊರಿಗೆ ಹರ್ಷಪುರಕ್ಕೆ ಕಳಿಸ್ಕೊಳ್ದ. ಅಪ್ಪಪ್ಪ ಉಳಿದೆ ಅಂದ್ಕೊಂಡ. ಹರ್ಷಪುರಕ್ಕೆ ಬಂದ ಮೇಲೆ ಮತ್ತೊಂದು ಸ್ವಲ್ಪ ದಿನ ಒಂದಿಷ್ಟೆಲ್ಲ ದುಡ್ಡು ಸೇರಿಸ್ಕೊಂಡು ಒಂದಿಷ್ಟು ಸರಕು ತಗೊಂಡು, ಸಮುದ್ರ ಯಾನ ಬೇಡ, ನಾನು ಈ ಕಡೆಗೆ ಸುವರ್ಣ ದ್ವೀಪದ ಬದಲು ಕನಕಪುರಕ್ಕೆ ಹೋಗೋಣ ಅಂತೇಳಿ ವ್ಯಾಪಾರ ಮಾಡ್ತೀನಿ, ಸರಕು ತೊಗೊಂಡು ಹೊರಟುಬಿಟ್ಟ. ಆನೆ ಕುದುರೆ ಎಲ್ಲ ಇದ್ದ. ಇವನು ದುರಾದೃಷ್ಟಕ್ಕೆ ರಾತ್ರಿ ಕಾಡಿನಲ್ಲಿ ಬೀಡು ಬಿಟ್ಟಿದ್ದಾಗ ಕಾಡದೊಂದು ದೊಡ್ಡ ಗುಂಪು ಬಂದು ಇವನ ಸಂಪತ್ತಲ್ಲಿ ಲೂಟಿ ಮಾಡಿ ಗುಡಾರಕ್ಕೆ ಬೆಂಕಿ ಹೆಚ್ಚಿ ಹೋಗಿಬಿಡ್ತು. ಇವನು ಹೆದರ್ಕೊಂಡು ಪ್ರಾಣ ಉಳಿಸ್ಕೊಳ್ಳಿಕ್ಕೆ ಹೋಗಿ ಯಾವುದೋ ಮರದ ಮೇಲೆ ಹತ್ಕೊಂಡು ಕೂತು ಬಿಟ್ಟಿದ್ದ. ಬೆಳಕರಿತು, ತೆಳಗಿಳಿಯಕ್ಕೆ ಭಯ. ದೂರದಿಂದ ನೋಡ್ತಾನೆ, ಏನೂ ಇಲ್ಲ, ಇದೆಲ್ಲ ಬೆಂಕಿ ಹೆಚ್ಚಿ ಸುಟ್ಟು ಹೋಗಿದೆ, ಎಲ್ಲ ಕತ್ಕೊಂಡು ಹೋಗಿಬಿಟ್ಟಿದ್ದ. ಇನ್ನು ಕೆಟ್ಟನಪ್ಪ, ಸತ್ತೆ, ನನ್ನ ಜೀವನ ಮುಗೀತು ಅಂದ್ಕೊಂಡ. ಚೆನ್ನಾಗಿ ಬೆಳಕು ಬಿದ್ದಿದೆ, ಬಿಸಿಲು. ಅಲ್ಲೇನಾಗಿದೆ, ಒಂದು ಹದ್ದಿನ ಪೊಟ್ರೆ ಗೂಡು ಮಾಡ್ಕೊಂಬಿಟ್ಟಿದೆ ಆ ಮರದಲ್ಲಿ. ಏನೋ ಪಳಪಳ ಹೊಳಿತು. ನೋಡ್ತಾನೆ, ಯಾವುದೋ ಒಡವೆ. 1 ತೆಗೆದ, 2 ತೆಗೆದ, 3 ತೆಗೆದ. ಇಷ್ಟು ಒಡವೆ ಜೊತೆಗೆ ಅಲ್ಲಿ ಶಕಟಪುರದ ರಾಜಕುಮಾರಿ ಶಶಿರೇಖೆಯ ವಜ್ರಧಾರ ಅಪಹರಣ ಮಾಡ್ಕೊಂಬರಿತ್ತಲ್ಲ, ಇವನ ಕೈಯಲ್ಲಿ ಇದ್ದಿದ್ದು ಅದು ಇದೆ. ಅಯ್ಯೋ ದೇವರೇ, ಏನಪ್ಪ ನಿನ್ನೀಲೆ, ಈ ವಿಧಿ ಆಟ ಅಂಥೇಳಿ ಎಲ್ಲ ತಗೊಂಡು ಗಂಡು ಕೊಟ್ಕೊಂಡು ಸೀದಾ ಊರಿಗೆ ಬಂದೇ ಬಿಟ್ಟ. ವ್ಯಾಪಾರವೂ ಬೇಡ, ಸಮುದ್ರಯಾನವೂ ಬೇಡ, ಬೇರೆ ಊರಿಗೆ ಹೋಗೋದು ಬೇಡ, ದೇವ್ರು ಕೊಟ್ಟಿದ್ದಂತ ಸಾಕು, ಇಲ್ಲೇ ವ್ಯಾಪಾರ ಮಾಡ್ಕೊಂಡು 4 ಜನ ಕೈಲ ಸಹಾಯ ಮಾಡ್ಕೊಂಡು ಇರ್ತೀನಿ ಅಂತೇಳಿ ಆತ ಹರ್ಷಪುರದಲ್ಲಿ ಇದ್ಕೊಂಡು ಏನು ದೇವರು ಕೊಟ್ಟು ಸಂಪತ್ತಿತ್ತಲ್ಲ, ಹದ್ದಿನ ಗೂಡಲ್ಲಿ ಇದ್ದಿದ್ದು, ಅದರಲ್ಲಿ ನೆಮ್ಮದಿಯಾಗಿ ಕಂಡುಕೊಂಡು ಆತ ನೆಮ್ಮದಿಯಾಗಿ ಬದುಕಿದ. ನೋಡಿ ಮಕ್ಕಳೇ, ವಿಧಿ ಹೇಗೆ ಆಟ ಆಡುತ್ತೆ. ಇವನು ವ್ಯಾಪಾರಕ್ಕೆ ಅಂತ ಹೋದರೆ ಹಡಗು ಮುಳುಗೋಯ್ತು, ಸಂಪತ್ತು ಕಳ್ಕೊಂಡ. ಆದರೆ ಒಂದು ವಜ್ರದ ಹಾರ ಸಿಕ್ತು, ಎಲ್ಲ ನಾನು ಇನ್ನೇನು ಬದುಕರೆ ಅಂದ್ಕೊಂಡ. ಆದರೆ ಅದು ಕಳ್ಳ ಅಂಥೇಳಿ ಇವನು ಕರ್ಕೊಂಡೋಗಿ ಇವನು ಗಲ್ಲಿಗೆ ಏರಿಸೋ ಸ್ಥಿತಿಗೆ ಬಂದುಬಿಟ್ಟಿತ್ತು. ಹೊತ್ತು ನೋಡಿದ್ರೆ ಕಚ್ಕೊಂಡು ಹೋಯಿತು. ಆದರೆ ಇವನು ಮಾಡಿ ಸಣ್ಣ ಪುಣ್ಯ ಇತ್ತಲ್ಲ, ಅತಿಥಿ ಸತ್ಕಾರ, ಸನ್ಯಾಸಿಯನ್ನು, ಅದರಿಂದ ಅವರು ಸಾಕ್ಷಿಯಿಂದ ಉಳ್ಕೊಂಡು ಬಿಟ್ಟ. ಮತ್ತೆ ಇನ್ನೊಂದ್ಸಲ ವ್ಯಾಪಾರಕ್ಕೆ ಅಂತ ಹೋದರೆ ಕಳ್ಳರಿಂದ ಎಲ್ಲ ಇವನ ಸಂಪತ್ತೇ ನಾಶ ಆಗಿತ್ತು. ಆದರೆ ಅದೃಷ್ಟ ಮತ್ತೆ ಕೈ ಹಿಡಿತು ವಿಧಿ ಇವನನ್ನು. ಹೊತ್ತಿನ ಗೂಡ್ಲಲ್ಲಿ ಅದು ಸಂಗ್ರಹಿಸಿ ಅಪಾರ ಸಂಪತ್ತು ಇವನು ಸಿಕ್ತು. ಅದನ್ನು ತಗೊಂಡು ಬಂದು ನೆಮ್ಮದಿಯಾಗಿ ಬದುಕ್ದ. ನೋಡಿ ಮಕ್ಕಳೇ, ನಾವು ಅದು ಮಾಡ್ತೀವಿ ಇದು ಮಾಡ್ತೀವಿ ಅಂತೀವಿ, ನಮ್ಮ ಕೈಯಲ್ಲಿ ಏನೂ ಇಲ್ಲ. ಆದರೆ ನಾವು ಆದಷ್ಟು ಪ್ರಾಮಾಣಿಕರಾಗಿದ್ದರೆ, ಒಳ್ಳೆ ಹಾದಿಲಿ ನಡೆದ್ರೆ, ಎಷ್ಟು ಕಷ್ಟ ಬಂದರೂ ಸಹಿತ ವಿಧಿ ನಮಗೆ ಮತ್ತೆ ಸುಖವನ್ನು ಕೊಡುತ್ತೆ ಅಲ್ವಾ. ನಮಸ್ಕಾರ.